ಚಳ್ಳಕೆರೆ ನಗರದ ಪಾವಗಡ ರಸ್ತೆಯಲ್ಲಿರುವ ಮಹಾರಾಜ ಅಂಗಡಿಯಲ್ಲಿ ತೂಕ ಮತ್ತು ಅಳತೆ ವಂಚನೆ ಆರೋಪ ಕೇಳಿಬಂದಿದ್ದು, ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಬೇಡರೆಡ್ಡಿಹಳ್ಳಿ ಗ್ರಾಮದ ರೈತನೊಬ್ಬ ಟೊಮ್ಯಾಟೊ ಬೆಳೆಗೆ ಕಟ್ಟಲು ಗೋಣಿದಾರ ಖರೀದಿಸಿದ್ದು, ಬೇರೆಡೆ ತೂಕ ಮಾಡಿದಾಗ ಕಡಿಮೆ ತೂಕ ಇರುವುದು ಬೆಳಕಿಗೆ ಬಂದಿದೆ. ಇದರಿಂದ ಆಕ್ರೋಶಗೊಂಡ ರೈತ ತೂಕ ಮತ್ತು ಅಳತೆ ಇಲಾಖೆಗೆ ದೂರು ನೀಡಿದ್ದಾನೆ. ದೂರಿನ ಮೇರೆಗೆ ಶುಕ್ರವಾರ ಸಂಜೆ ಅಧಿಕಾರಿಗಳು ದಾಳಿ ನಡೆಸಿದ ವೇಳೆ ಇಲಾಖೆಯಿಂದ ಸೀಲು ಹಾಕಿರುವ ತೂಕದ ಯಂತ್ರವನ್ನ ಬಳಸದೆ ಕಡಿಮೆ ತೂಕ ತೋರಿಸುವ ಅಳತೆ ಸಾಧನಗಳನ್ನ ಬಳಸುತ್ತಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಂಡ ವಿಧಿಸಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ಮಾರಾಟ ತೆರಿಗೆ ವಂಚನೆ ಆರೋಪದ ಮೇರೆಗೆ ಮಾರಾಟ ತೆರಿಗೆ ಅಧಿಕಾರಿಗಳು ಅಂಗಡಿಗೆ ಭೇಟಿ ನೀಡಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಹೆಸರಿಗೆ ಮಾತ್ರ ಮಹಾರಾಜ ಅಂಗಡಿ, ಆದರೆ ರೈತರಿಗೆ ತೂಕದಲ್ಲಿ ವಂಚನೆ ಮತ್ತು ಸರ್ಕಾರದ ಬೊಕ್ಕಸಕ್ಕೆ ತೆರಿಗೆ ವಂಚನೆ ಮಾಡುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಬೇಡರೆಡ್ಡಿಹಳ್ಳಿ ಗ್ರಾಮದ ರೈತ ನವೀನ್ ರೆಡ್ಡಿ ಏನ್ ಹೇಳಿದ್ದಾರೆ, ನೀವೇ ಕೇಳಿ. ನಮ್ದು ಬೇಡರೆಡ್ಡಿಹಳ್ಳಿ ಅಂತ ನವೀನ್ ಅಂತ ಸರ್. ನಾನು ಮಹಾರಾಜ ಅಂಗಡಿಗೆ ಹೋಗಿ ಗೋಣಿದಾರ ತಗೊಂಡೆ. 10 kg 300 ಗ್ರಾಮ್ ಬಂತು. ಬಿಲ್ ಹಾಕಿ ಸಂಬಂಧ ಒರಿಜಿನಲ್ ಬಿಲ್ಲು. ಅವ್ರು ಏನಂತ ಹಾಕೊಟ್ರು ಅಂದ್ರೆ ಬ್ಯಾಗು ಅಂತ ಹಾಕೊಟ್ರು ಟ್ಯಾಕ್ಸ್ ಇನ್ವಾಯ್ಸ್ ಬಿಲ್ ನಲ್ಲಿ. ಬಟ್ ಅಲ್ಲಿ ಮಹಾರಾಜ ಅಂಗಡಿಗೆ ಅವ್ರ ಜನರಲ್ ಸ್ಟೋರು, ಅವರು ಈ ಗೋಣಿದಾರ, ಈ ವೈಟ್ ತಂತಿ ಬರುತ್ತೆ ಇದು ಟೊಮಟೊಗೆ, ಅದು GST ಅವ್ರ GST ಪ್ರಕಾರ ಅದು ಮಾರಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಆದ್ರೂನು ಅಲ್ಲಿ ಮಾರ್ತಾ ಇದಾರೆ. ಅದು ಮತ್ತೆ 10 kg 300 ಗ್ರಾಮ್ ನಾನು ಬಿಲ್ ಹಾಕ್ಸ್ಕೊಂಬಂದ್ರೆ ಅವರು ಬ್ಯಾಗ್ ಅಂತ ಹಾಕೊಟ್ರು. ಮತ್ತೆ ತೂಕ 10 kg 300 ಗ್ರಾಮ್ಗೆ ಅಮೌಂಟ್ ಕೊಟ್ಟು ಬಂದೆ ನಾನು. ಬಂದು ನಮ್ಮ ತೂಕದಲ್ಲಿ ಬೇರೆ 3-4 ಅಂಗಡಿಯಲ್ಲಿ ತೂಕ ಮಾಡಿಸ್ದೆ. ಮತ್ತೆ 10 kg 40 ಗ್ರಾಮ್ ಬಂತು. 260 ಗ್ರಾಮ್ ಹೋಯ್ತು. 260 ಗ್ರಾಮ್ ಹೋಗಿದ್ದಕ್ಕೆ ನನಗೆ ಏನಿದು ಇಷ್ಟು ಮೋಸ ಆಗ್ತಾ ಇದೆ. 10 kgಗೆ ಇನ್ನು 1/4 kg ಹೋಗ್ತಾ ಇದೆ ಅಂದ್ರೆ ಆ ದಾರ 57.5 ರೂಪಾಯಿ ಹೋಯ್ತು ನಂದು. 260 ಗ್ರಾಮ್ಗೆ 57.5 ರೂಪಾಯಿ ಹೋಯ್ತು. ಅದಕ್ಕೆ ನಾನು ತೂಕ ಮತ್ತು ಅಳತೆದವರಿಗೆ ರೈಟಿಂಗ್ ನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ರೈಟಿಂಗ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಿನ್ನೆ ಅವರು ಹೋಗಿ ತನಿಖೆ ಮಾಡಿದ್ದಾರೆ ಅಂಗಡಿಯಲ್ಲಿ. ಅವರು ಸೀಲ್ ಮಾಡಿ ಕೊಟ್ಟಿರೋ ಅಂತ ಒಂದು ತೂಕದ್ದು ಒಳಗಡೆ ಇಟ್ಟು ಇನ್ನೊಂದು ಅನಧಿಕೃತವಾಗಿ ಬೇರೆ ಒಂದು ತೂಕದ ಇಟ್ಟು ಇವ್ರು ಕೊಡ್ತಾ ಇರೋದ್ ನೋಡಿ ನಿನ್ನೆ ಒಂದು ಸೀಜ್ ಮಾಡಿದ್ದಾರೆ. ಈ ತರ ಗ್ರಾಹಕರಿಗೆ ಡೈಲಿ 100-150 ಜನ ಗ್ರಾಹಕರು ಹೋಗ್ತಾರೆ ಮಹಾರಾಜ ಅಂಗಡಿಗೆ. ಅವ್ರು ಈ ತರ ರೈತರಿಗೆಲ್ಲ ಮೋಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಂದೊಂದೇ ಅಂತ ಅಲ್ಲ ಸರ್, ಇದು ನನ್ಗೊಂದೇ ಆಗಿದ್ರೆ ಬಿಡು ಅನ್ಬೋದಾಯ್ತು. ನನ್ನಂತರ ದಿನ ಡೈಲಿ 100 ಜನ ಹೋಗ್ತಾ ಇದಾರೆ. ಹಾಗಾಗಿ ಈ ತರ ಮೋಸ ಮಾಡ್ತಾ ಇದ್ರು ಅವ್ರು ಮಹಾರಾಜ. ಅಧಿಕಾರಿಗಳು ದೂರು ಕೊಟ್ಟಿದ್ರಿ ನೀವು? ಕೊಟ್ಟಿದ್ವಿ ಸರ್. 2 ಇಲಾಖೆಗೆ ದೂರು ಕೊಟ್ಟಿದ್ರಿಂದ 2 ಇಲಾಖೆಯವರು ಏಕಕಾಲದಲ್ಲಿ ರೈಡ್ ಮಾಡಿದ್ದಾರೆ. 2 ಇಲಾಖೆಗಳು ಏಕಕಾಲದಲ್ಲಿ ರೈಡ್ ಮಾಡಿದ್ದಾರೆ. ಮತ್ತೆ ಇವರು GST ಇವರು ಬಿಲ್ ಕೊಡ್ತಾ ಇಲ್ಲ. ಯಾವ್ದು ತೆರಿಗೆನೂ ವಂಚನೆ, ತೂಕನೂ ವಂಚನೆ. ತೆರಿಗೆನೂ ವಂಚನೆ, ತೂಕನೂ ವಂಚನೆ ಮಾಡ್ತಾ ಇದಾರೆ. ಯಾಕಂದ್ರೆ ತೆರಿಗೆ ವಂಚನೆ ಅವ್ರ GST ಬಿಲ್ ನನ್ನ ಹತ್ರ ಇನ್ನ ಮತ್ತೆ ಇಬ್ಬರನ್ನ ಕಳಿಸ್ದೆ ರೈತರನ್ನ. ಹೋಗಿ 50 kg ವೈರ್ ತಗೊಂಬಂದ್ರು. ಅವ್ರೊಂದ್ ಬಿಳಿ ಆಳ ಮೇಲೆ ಕೊಟ್ರು. ಅವ್ರು ಒರಿಜಿನಲ್ ಬಿಲ್ ಕೊಡ್ಲಿಲ್ಲ. ಅದ್ಲಾಗಿ ತೆರಿಗೆನೂ ವಂಚನೆ ಮಾಡ್ತಾ ಇದಾರೆ. ಇತ್ಲಾಗೆ ಇದು ತೂಕದ್ದನ್ನು ವಂಚನೆ ಮಾಡ್ತಾ ಇದಾರೆ. ಒಟ್ಟು ಇಲಾಖೆ ಏನಪ್ಪಾ ಅಂದ್ರೆ ಕಣ್ಮುಚ್ಚಿ ಸುಮ್ಮನೆ ಕೂತ್ರೆ ಯಾರನ್ನ ದೂರ್ ಕೊಟ್ರೆ ಮಾತ್ರ ಪರಿಶೀಲನೆ ಮಾಡೋದು. ದೂರ್ ಕೊಟ್ರೆ ಮಾತ್ರ ಬಂದು ಪರಿಶೀಲನೆ ಮಾಡ್ತಾರೆ. ರಾತ್ರಿ ಅವರು ಕಾಲ್ ಮಾಡಿದ್ರು ಸರ್, 20,000 ಏನೋ ದಂಡ ಹಾಕಿದೀವಿ, ಮತ್ತೆ ಇನ್ನ ಪರಿಶೀಲನೆ ಮಾಡೋದಿದೆ, ನಮ್ ಸಾಹೇಬ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ರು ಸರ್.